ನಮಸ್ಕಾರ. ಯೋಚನೆ ಮಾಡಿ, ಫ್ರಾನ್ಸ್ನಲ್ಲಿರೋ ಒಂದು ಪುಟ್ಟ, ಅಷ್ಟೇನೂ ಪರಿಚಯವಿಲ್ಲದ ಊರಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಯಾಕೆ ಹೋಗ್ತಾರೆ? ಬನ್ನಿ, ಇವತ್ತು ನಾವು ಲೂರ್ಡ್ಸ್ ಅನ್ನೋ ಆ ಜಾಗದ ಕಥೆಯನ್ನೇ ಶಾಶ್ವತವಾಗಿ ಬದಲಿಸ್ಬಿಟ್ಟ ಆ ದಿವ್ಯ ದರ್ಶನಗಳ ಆಳಕ್ಕೆ ಇಳಿದು ನೋಡೋಣ. ಹೌದು, ನೀವು ಕೇಳಿದ್ದು ಸರಿನೇ. ವರ್ಷಕ್ಕೆ 60 ಲಕ್ಷ ಜನ, ಅಂದ್ರೆ ಎಷ್ಟೋ ದೇಶಗಳ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ. ಅಷ್ಟೊಂದು ಯಾತ್ರಿಕರು ಲೂರ್ಡ್ಸ್ಗೆ ಬರ್ತಾರೆ. ಹಾಗಾಗಿಯೇ ಇದು ಇವತ್ತು ಜಗತ್ತಿನ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇವರೆಲ್ಲರನ್ನೂ ಸೆಳೆಯೋದು ಒಂದೇ ಒಂದು ಜಾಗ, ಅದು ಒಂದು ಸಾಧಾರಣವಾದ ಬಂಡೆಯ ಗುಹೆ. ಯಾಕಂದ್ರೆ ಎಲ್ಲ ಶುರುವಾಗಿದ್ದೆ ಸುಮಾರು 150 ವರ್ಷಗಳ ಹಿಂದೆ ಅಲ್ಲಿ ನಡೆದ ಕೆಲವು ಅಸಾಮಾನ್ಯ ಘಟನೆಗಳಿಂದ. ಹಾಗಾದ್ರೆ ಬನ್ನಿ, ಈ ಅಸಾಮಾನ್ಯ ಕಥೆಯನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಒಂದು ದೂರದ ಗುಹೆ ಪವಾಡಗಳಿಗಾಗಿ ಇಡೀ ಜಗತ್ತು ತಿರುಗಿ ನೋಡುವಂಥ ಜಾಗ ಆದದ್ದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ, ಹಾಗಿದ್ರೆ ಈ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಎಲ್ಲ ಶುರುವಾಗಿದ್ದು ಒಬ್ಬ ಹುಡುಗಿಯಿಂದ. ಆವತ್ತಿನ ದಿನ ತನ್ನ ಜೀವನ ಪೂರ್ತಿಯಾಗಿ ಬದಲಾಗತ್ತೆ ಅಂತ ಅವಳಿಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಅದು 1858ನೇ ಇಸವಿ. 14 ವರ್ಷದ ಬರ್ನಡೆಟ್ ಸೂಬಿರೂಸ್, ತುಂಬಾ ಬಡ ಕುಟುಂಬದ ಹುಡುಗಿ. ಆ ದಿನ ಅವಳು ತನ್ನ ತಂಗಿ ಮತ್ತೆ ಫ್ರೆಂಡ್ ಜೊತೆ ಮಾಸಬಿಯಲ್ ಗುಹೆ ಹತ್ರ ಸೌದೆ ಆರಿಸೋಕೆ ಅಂತ ಹೋಗಿರ್ತಾಳೆ. ಅಲ್ಲೇ ಇದ್ದಕ್ಕಿದ್ದ ಹಾಗೆ ಬರ್ನಡೇಟ್ಗೆ ಏನೋ ಒಂದು ಅಸಾಮಾನ್ಯವಾದದ್ದು ಕಾಣಿಸುತ್ತೆ. ಬಿಳಿ ಬಟ್ಟೆ ಹಾಕೊಂಡಿದ್ದ ಒಬ್ಬ ಸುಂದರ ಮಹಿಳೆ. ಅವಳು ತಕ್ಷಣ ತನ್ನ ಜೊತೆಗಿದ್ದವ್ರಿಗೆ ತೋರಿಸ್ತಾಳೆ, ಆದರೆ ಅವ್ರಿಗೇನೂ ಕಾಣಿಸೋದಿಲ್ಲ. ಅವ್ರಿಗೆ ಆ ಗುಹೆ ಖಾಲಿ ಖಾಲಿ ಇತ್ತು. ಇನ್ನು ಅವರು ಎಷ್ಟೊಂದು ಸಂಶಯಪಟ್ಟಿರ್ಬೇಕಲ್ವಾ? 3ನೇ ಸಲ ಆ ಮಹಿಳೆ ಕಾಣಿಸ್ಕೊಂಡಾಗ ಅವಳು ಮಾತಾಡ್ತಾಳೆ. ಆಶ್ಚರ್ಯ ಅಂದ್ರೆ ಆಕೆ ಬರ್ನಡ್ ಜೊತೆ ತುಂಬಾನೇ ಗೌರವದಿಂದ ಅಲ್ಲಿನ ಸ್ಥಳೀಯ ಆಕ್ಸಿಟನ್ ಭಾಷೆಯ ಒಂದು ಫಾರ್ಮಲ್ ರೂಪದಲ್ಲಿ ಮಾತಾಡ್ತಾಳೆ. ಇದು ತುಂಬಾ ವಿಚಿತ್ರವಾಗಿತ್ತು, ಯಾಕಂದ್ರೆ ಆ ಕಾಲದಲ್ಲಿ ಬಡ ಓದು ಬರಹ ಗೊತ್ತಿಲ್ಲದ ಹುಡುಗಿ ಜೊತೆ ಯಾರೂ ಹೀಗೆ ಮಾತಾಡ್ತಿರ್ಲಿಲ್ಲ. ಈ ದರ್ಶನಗಳ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ಹರಡುತ್ತೆ. ಜೊತೆಗೆ ವಿವಾದನೂ ಶುರುವಾಗುತ್ತೆ. ಅಲ್ಲಿನ ಪೊಲೀಸ್ ಕಮಿಷನರ್ ಬರ್ನಡೆಟ್ರನ್ನ ವಿಚಾರಣೆ ಮಾಡ್ತಾರೆ. ಚರ್ಚ್ನ ಪಾದ್ರಿ ಕೂಡ ಇದನ್ನೆಲ್ಲ ತುಂಬಾನೇ ಸಂಶಯದಿಂದ ನೋಡ್ತಾರೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಮತ್ತು ಧಾರ್ಮಿಕ ಮುಖಂಡರು ಇಬ್ಬರೂ ಸೇರಿ ಈ ಬೆಳವಣಿಗೆಯನ್ನು ಹೇಗಾದ್ರೂ ತಡಿಬೇಕು ಅಂತ ಪ್ರಯತ್ನಿಸ್ತಾರೆ. ಈ ಕತೆ ಈಗ ಒಂದು ಕ್ಲೈಮ್ಯಾಕ್ಸ್ ಕಡೆಗೆ ಹೋಗ್ತಿತ್ತು. ಆದರೆ ಒಂದು ಮುಖ್ಯವಾದ ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿರ್ಲಿಲ್ಲ. ಅಷ್ಟಕ್ಕೂ ಯಾರ ನಿಗೂಢ ಮಹಿಳಾ? ಆಗ ಸಂಶಯ ಪಡ್ತಿದ್ದ ಪಾದ್ರಿ ಫಾದರ್ ಪೈರಮಾಲ್ ಏಕ್ದಮ್ ಸ್ಟ್ರೇಟ್ ಆಗಿ ಹೇಳ್ತಾರೆ, ಅವ್ರಿಗೆ ಒಂದು ಸಾಕ್ಷಿ ಬೇಕಿತ್ತು. ಆ ಮಹಿಳೆ ಮೊದಲು ತನ್ನ ಹೆಸರನ್ನ ಹೇಳಿ, ಅಲ್ಲಿವರೆಗೂ ಚಾಪೆ ಕಟ್ಟೋ ಮಾತೇ ಇಲ್ಲ ಅಂತ ಅವರು ಪಟ್ಹಿಡಿತಾರೆ. ಆದ್ರೆ ಬರ್ನಡೆಟ್ ಎಷ್ಟು ಸಾರಿ ಹೆಸರು ಕೇಳಿದ್ರೂ ಆ ಮಹಿಳೆ ಕೇವಲ ಒಂದು ನಗು ಕೊಡ್ತಿದ್ಲು ಅಷ್ಟೇ. ದಿನಗಳ ಕಳೆದಂತೆ ಟೆನ್ಷನ್ ಮತ್ತೆ ಕುತೂಹಲ ಎರಡೂ ಜಾಸ್ತಿ ಆಗ್ತಾನೆ ಇತ್ತು. ಕೊನೆಗೂ ಮಾರ್ಚ್ 25ನೇ ತಾರೀಕು ಉತ್ತರ ಸಿಕ್ಕೇ ಬಿಡ್ತು. ಆ ಮಹಿಳೆ ಹೇಳಿದ ಆ ಮಾತುಗಳ ಅರ್ಥ ಬರ್ನಡೆಟ್ಗೆ ಗೊತ್ತೇ ಇರಲಿಲ್ಲ. ಅದನ್ನ ಮರ್ತ್ಬಿಡ್ಬಾರ್ದು ಅಂತ ಅವಳು ಪಾದ್ರಿ ಹತ್ರ ಹೋಗೋವರೆಗೂ ಆ ಮಾತುಗಳನ್ನೇ ಮನ್ಸಲ್ಲಿ ಹೇಳ್ಕೊಂತಾ ಸಾಗಿದ್ಲು. ಹಾಗಾದ್ರೆ ಆ ಮಾತುಗಳ ಅರ್ಥವಾದ್ರೂ ಏನು? ನಾನೇ ನಿರ್ಮಲ ಗರ್ಭೋದ್ಭವೆ ಅನ್ನೋದು ಕ್ಯಾಥೋಲಿಕ್ ನಂಬಿಕೆಯ ಒಂದು ಪ್ರಮುಖ ಸಿದ್ಧಾಂತ. ಅಂದ್ರೆ ಮೇರಿ ತನ್ನ ಗರ್ಭಧಾರಣೆಯ ಮೊದಲ ಕ್ಷಣದಿಂದಲೇ ಮೂಲ ಪಾಪದಿಂದ ಮುಕ್ತಳಾಗಿದ್ದಳು ಅನ್ನೋದು ಇದರ ಅರ್ಥ. ಇಲ್ಲೇ ನೋಡಿ ಇಡೀ ಕಥೆಯ ಅತಿ ದೊಡ್ಡ ಟ್ವಿಸ್ಟ್ ಇರೋದು. ಈ ಸಿದ್ಧಾಂತವನ್ನ ಪೋಪ್ ಅವರು ಅಧಿಕೃತವಾಗಿ ಘೋಷಿಸಿದ್ದು ಕೇವಲ 4 ವರ್ಷಗಳ ಹಿಂದೆ, ಅಂದ್ರೆ 1854ರಲ್ಲಿ. ಹಳ್ಳಿಯಲ್ಲಿರೋ ಓದು ಬರಹ ಗೊತ್ತಿಲ್ಲದ ಹುಡುಗಿಗೆ ಇಂಥ ಒಂದು ಕ್ಲಿಷ್ಟಕರವಾದ ಧಾರ್ಮಿಕ ವಿಚಾರದ ಬಗ್ಗೆ ಗೊತ್ತಿರೋಕೆ ಸಾಧ್ಯನೇ ಇರಲಿಲ್ಲ. ಬರ್ನಡೆಟ್ ಈ ಮಾತುಗಳನ್ನ ಫಾದರ್ ಪೈರಮಾಲ್ಗೆ ಹೇಳಿದಾಗ ಅವರಲ್ಲಿದ್ದ ಎಲ್ಲಾ ಸಂಶಯಗಳು ಗಾಳಿಯಲ್ಲಿ ಕರಗಿ ಹೋಗುತ್ತೆ. ಅವರಿಗೆ ದೊಡ್ಡ ಆಘಾತವೇ ಆಗುತ್ತೆ. ಆ ಒಂದು ಕ್ಷಣದಲ್ಲಿ ಅವರು ಪೂರ್ತಿಯಾಗಿ ನಂಬಿಬಿಡ್ತಾರೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಇದು ಕೇವಲ ದಿವ್ಯ ದರ್ಶನಗಳಿಗೆ ಸೀಮಿತವಾಗಿರಲಿಲ್ಲ. ಇದಾದ ಸ್ವಲ್ಪ ಸಮಯದಲ್ಲೇ ಲೂರ್ಡ್ಸ್ನ ಹೆಸರನ್ನ ಪ್ರಪಂಚದಾದ್ಯಂತ ಇನ್ನಷ್ಟು ಗಟ್ಟಿಗೊಳಿಸುವಂಥ ಘಟನೆಗಳು ನಡಿಲಿಕ್ಕೆ ಶುರುವಾದವು. ಒಂದು ದರ್ಶನದ ವಕ್ತೆ ಆ ಮಹಿಳೆ ಬರ್ನಡೆಟ್ಗೆ ನೆಲವನ್ನ ಅಗೆದು ಅಲ್ಲಿ ಸಿಗೋ ಬುಗ್ಗೆಯಿಂದ ನೀರ್ ಕುಡಿ, ನಿನ್ನನ್ನ ತೊಳ್ಕೋ ಅಂತ ಹೇಳ್ತಾಳೆ. ಮೊದಮೊದಲೂ ಅಲ್ಲಿದ್ದಿದ್ದು ಬರೀ ಒಂದು ಕೆಸರುಗುಂಡಿಯಷ್ಟೇ. ಇದನ್ನ ನೋಡಿ ಅಲ್ಲಿದ್ದ ಜನರಿಗೆಲ್ಲ ಗೊಂದಲ. ಆದ್ರೆ ನೋಡ್ತಿದ್ದಂತೆ ಅದೇ ಜಾಗದಿಂದ ಶುದ್ಧವಾದ ನೀರಿನ ಬುಗ್ಗೆ ಉಕ್ಕಿ ಹರಿಯೋಕ್ ಶುರುವಾಯ್ತು.
ಅಲ್ಲಿ ಉಕ್ಕಿದ ಆ ಬುಗ್ಗೆಯ ನೀರೇ ಇವತ್ತು ಲೂರ್ಸ್ ಯಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ. ಇವತ್ತಿಗೂ ಕೂಡ ಸಾವಿರಾರು ಜನ ಅಲ್ಲಿ ಕಟ್ಟಿರುವ ವಿಶೇಷ ಸ್ನಾನಘಟ್ಟಗಳಲ್ಲಿ ಆ ನೀರಿನಲ್ಲಿ ಮುಳುಗಿ ತಮ್ಮ ಕಾಯಿಲೆಗಳು ವಾಸಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಲೂರ್ಜ್ನ ನೀರಿಂದ ಗುಣಮುಖವಾದ ಅಂತ ನೂರಾರು ಕಥೆಗಳಿವೆ. ಇವುಗಳಲ್ಲಿ 10 ಪ್ರಕರಣಗಳನ್ನ ಕ್ಯಾಥೋಲಿಕ್ ಚರ್ಚ್ ವೈದ್ಯಕೀಯವಾಗಿ ವಿವರಿಸೋಕಾಗದ ಪವಾಡಗಳು ಅಂತ ಅಧಿಕೃತವಾಗಿ ಗುರುತಿಸಿದೆ ಕೂಡ. ಉದಾಹರಣೆಗೆ, ಕಣ್ಣೇ ಕಾಣದಿದ್ದ ಪುಟ್ಟ ಹುಡುಗ ಫ್ರಾನ್ಸಿಸ್ ಪಾಸ್ಕಲ್, ಅವನಿಗೆ ದೃಷ್ಟಿ ಬಂದಿದ್ದು ಕೂಡ ಅಂತಹದ್ದೇ ಒಂದು ಘಟನೆ. ಹಾಗಾದ್ರೆ ಬನ್ನಿ ನೋಡೋಣ, ಈ ಎಲ್ಲ ಅಸಾಮಾನ್ಯ ಘಟನೆಗಳು ಸೇರಿ ಜಗತ್ತಿನ ಅತಿ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ಒಂದನ್ನ ಹೇಗೆ ರೂಪಿಸಿದವು ಅಂತ. ಎಲ್ಲ ಎಷ್ಟು ಬೇಗ ಬೇಗ ನಡೆತು ಅಂತ ನೀವೇ ಗಮನಿಸಿ. ಆ ದರ್ಶನಗಳು ನಡೆದ ಕೇವಲ 4 ವರ್ಷದಲ್ಲಿ ಚರ್ಚ್ ಅದಕ್ಕೆ ಅಧಿಕೃತ ಮಾನ್ಯತೆ ಕೊಡ್ತು. 1933ರಲ್ಲಿ ಬರ್ನಾಡೆಟ್ಲನ್ನು ಸಂತೆ ಅಂತ ಘೋಷಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ಲೂರ್ಸ್ ಪೋಪ್ಗಳು ಕೂಡ ಭೇಟಿ ನೀಡುವಂಥ ಒಂದು ಪ್ರಮುಖ ಸ್ಥಳವಾಗಿ ಉಳಿದುಕೊಂಡಿದೆ. ನೋಡಿದ್ರಲ್ಲ, ಲೂರ್ದ್ಸ್ನ ಕಥೆ ಒಬ್ಬ ಬಡ ಹುಡುಗಿಯ ಅನುಭವದಿಂದ ಶುರುವಾಗಿ ಒಂದು ಜಾಗತಿಕ ವಿದ್ಯಮಾನವಾಗಿ ಹೇಗೆ ಬೆಳೆಯಿತು ಅನ್ನೋದನ್ನ ಇದು ತೋರಿಸುತ್ತೆ. ಕೊನೆಯದಾಗಿ ಇದು ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡುತ್ತೆ. 150 ವರ್ಷಗಳಿಂದಲೂ ಜೀವಂತವಾಗಿರುವ ಈ ಕಥೆ ಮಾನವನ ನಂಬಿಕೆ, ಭರವಸೆ ಮತ್ತು ಪವಾಡಗಳಿಗಾಗಿರೋ ಹುಡುಕಾಟದ ಬಗ್ಗೆ ನಮ್ಗೆಲ್ಲ ಏನ್ ಹೇಳುತ್ತೆ? ಯೋಚನೆ ಮಾಡಿ. ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.